ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ ಫಸ್ಟ್ PUC ಮ್ಯಾಥಮೆಟಿಕ್ಸ್ಗೆ ಸಂಬಂಧಪಟ್ಟಂತೆ ನಿಮಗೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆಗಳನ್ನು ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಖಂಡಿತವಾಗಿ ನಿಮಗೆ ಇದು ಯೂಸ್ ಆಗ್ತದೆ. ಆಲ್ರೆಡಿ ಇದಕ್ಕಿಂತ ಮುಂಚೆ ನಾನು ಫಿಸಿಕ್ಸ್ ಆಗಿರ್ಬೋದು, ಕೆಮಿಸ್ಟ್ರಿ ಮತ್ತು ಬಯಾಲಜಿಯನ್ನು ಕೂಡ ಹಾಕಿದ್ದೆ, ಕನ್ನಡ ಇಂಗ್ಲೀಷ್ ಕೂಡ ಹಾಕಿದ್ದೀನಿ. ಅವುಗಳ ಲಿಂಕನ್ನು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಡ್ತೀನಿ. ದಯಮಾಡಿ ಅವುಗಳನ್ನು ನೋಡಿ ಅಂತ ಹೇಳ್ತಾ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಇದೇ ಥರ ನಿಮ್ಮ ಮಿಡ್ ಟರ್ಮ್ಗೂ ಕೂಡ ನಾವು ಕ್ವಶನ್ ಪೇಪರ್ಸ್ಗಳನ್ನು, ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ಕೊಡ್ತೀವಿ, ಅವುಗಳನ್ನು ನೋಡ್ಕೊಡ್ರಿ. ಪ್ರತಿಯೊಂದನ್ನು ತೋರಿಸ್ತೀನಿ, ತಾವುಗಳು ಸ್ಕ್ರೀನ್ಶಾಟ್ ಮಾಡಿಕೊಂಡು ಅವುಗಳನ್ನು ಪ್ರಿಪೇರ್ ಮಾಡಿ. 2-3 ಮಾರ್ಕ್ಸಲ್ಲಿ ಸೆಟ್ಸಲ್ಲಿ ಕೇಳಿದ್ದಾರೆ ನೋಡಿ, ವೆರಿಫೈ ಮಾಡಲಿಕ್ಕೆ. ಓಕೆ, ಇಲ್ಲಿ ಯು ಮತ್ತು UABದು ಸೆಟ್ಸ್ ಕೊಟ್ಟಿದ್ದಾರೆ. ಅದನ್ನು ಕೂಡ ಸಾಲ್ವ್ ಮಾಡಬೇಕಾಗಿತ್ತು. ಸೆಕೆಂಡಲ್ಲಿನೂ ಕೂಡ ಇರ್ತಕ್ಕಂಥದ್ದು. ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಇದ್ದಾವೆ ನಿಮ್ಮ ಎಕ್ಸಾಮ್ ಪರ್ಪಸ್. ಚೆನ್ನಾಗಿ ಇದನ್ನು ಪ್ರಿಪೇರ್ ಮಾಡಿದರೆ ಸಾಕು. ಖಂಡಿತವಾಗಿ ಈ ಪ್ರಶ್ನೆಗಳಿಗೆ ಉತ್ತರಗಳನ್ನು ನೀವೇನು ಮಾಡ್ತೀರಿ, ಎಕ್ಸಾಮಲ್ಲಿ ಬರಿತೀರಿ. ಆಲ್ರೆಡಿ ಬರೆದಿದ್ರೆ ಓಕೆ, ಪ್ರಾಕ್ಟೀಸ್ ಮಾಡಿ. ಪ್ರತಿಯೊಂದನ್ನು ಕೂಡ ಇಲ್ಲಿ ನಾನ್ ಎಕ್ಸ್ಪ್ಲನೇಷನ್ ಮಾಡೋಕ್ಕಿಂತನೂ ನಾನು ಪ್ರಶ್ನೆ ಮತ್ತು ಉತ್ತರ ಎರಡನ್ನೂ ಕೂಡ ಇದ್ದಾವೆ. ಚೆನ್ನಾಗಿ ತೋರಿಸಿ. ಟೋಟಲಿ 8 ಪ್ರಶ್ನೆಗಳನ್ನು ಮಾತ್ರ ಸೆಟ್ಸಲ್ಲಿ ಇರ್ತಕ್ಕಂಥ ಪಾಠಗಳಿಂದ ಕೊಟ್ಟಿದ್ದರು, ಇಂಪಾರ್ಟೆಂಟ್ 2 ಮತ್ತು 3 ಮಾರ್ಕ್ಸ್ಗೆ. ಓಕೆ, ಸೆಕೆಂಡ್ ಯೂನಿಟ್ಗೆ ಬರ್ತೀನಿ. ಅದು ಬಂದುಬಿಟ್ಟು ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸ್ ಅಂತ ಇದೆ ನೋಡಿ. ಓಕೆ, ಎಸ್. ಇಲ್ಲಿನೂ ಕೂಡ ಬರ್ತಕ್ಕಂಥ 2 and 3 ಮಾರ್ಕ್ಸ್ ಕ್ವಶನ್ಸ್. ಫಸ್ಟ್ ಇತ್ತು A ಇಂಟು ಎಸ್, ಇಫ್ ABC ಕೊಟ್ಟಿದ್ದಾರೆ ಸೆಟ್ಸ್ ಇಲ್ಲಿ. ಓಕೆ, ನೆಕ್ಸ್ಟ್ ಇಲ್ಲಿ ರೈಟ್ ಡೊಮಿನ್ ಆ್ಯಂಡ್ ರೇಂಜ್ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ ಸೆಟ್ A ಇಂಟು A. ಅದನ್ನು ಮಾಡಲಿಕ್ಕೆ ಹೇಳಿದ್ದಾರೆ ಥರ್ಡ್ ಕ್ವಶನಲ್ಲಿ. ಫೋರ್ತದಲ್ಲಿ ಇದೆ, ವೆರಿಫೈ ಮಾಡಲಿಕ್ಕೆ ಕೇಳಿರೋದು. ಫಿಫ್ತದಲ್ಲಿ ಎಸ್, B2 ರಿಯಲ್ ಫಂಕ್ಷನ್ಸ್ ಫೈಂಡ್ ಅಂತ ಕೇಳಿದರು. ನೆಕ್ಸ್ಟ್ ಸಿಕ್ಸ್ತಲ್ಲಿ ರೈಟ್ ದ ರಿಲೇಷನ್ಶಿಪ್ ಡಿಫೈನ್ಡ್ ಆ್ಯಸ್ R ಇದೆ, X ಇದೆ, ರೈಟ್ ಡೌನ್ ಇಟ್ಸ್ ರೇಂಜ್ ಆ್ಯಂಡ್ ಡೊಮೇನ್ ಅಂತ ಕೇಳಿದ್ದಾರೆ. ಓಕೆ, ನೆಕ್ಸ್ಟ್ ಈ ಕಡೆ ಇರ್ತಕ್ಕಂಥ ಪ್ರಶ್ನೆಗಳನ್ನು ನೋಡೋದಾದರೆ ಲೆಟಸ್ A1 to B3 4 ಇದೆ. ಫೈಂಡ್ ದ ನಂಬರ್ ಆಫ್ ರಿಲೇಷನ್ಶಿಪ್ ಫ್ರಮ್ A to B ಅಂತ ಕೇಳಿದ್ದಾರೆ. A to Bದು ರಿಲೇಷನ್ಶಿಪ್ ಬರೀಬೇಕಿತ್ತು. ಎಸ್. ನಾನು 3 ಲೆಸನ್ಸ್ದು ನಿಮಗೆ ಕ್ವಶನ್ ಆನ್ಸರ್ಸ್ಗಳನ್ನು ಕೊಡ್ತಾ ಇದ್ದೀನಿ. 3 ಚಾಪ್ಟರ್ಸು ನಿಮ್ಮ ಫಸ್ಟ್ ಟೆಸ್ಟ್ಗೆ ಬರ್ತಕ್ಕಂಥದ್ದು. ಸುಮಾರು ರಿಕ್ವೆಸ್ಟ್ ಇತ್ತು, ಸರ್ ನಮಗೆ ಮ್ಯಾಥ್ಸ್ಗಳನ್ನು ಪ್ರೊವೈಡ್ ಮಾಡಿ ಅಂತ ಹೇಳಿದರು. ಹೀಗಾಗಿ ಮ್ಯಾಥ್ಸ್ಗಳನ್ನು ನಾವೇನು ಮಾಡ್ತಾ ಇದ್ದೀವಿ, ಕ್ವಶನ್ ಆನ್ಸರ್ಸ್ ಇಂಪಾರ್ಟೆಂಟ್ ಟು ದ ಪಾಯಿಂಟ್ ನಿಮ್ಮ ಎಕ್ಸಾಮ್ಗೆ ಬರ್ತಕ್ಕಂಥವುಗಳನ್ನೇ ನಾನಿಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಎಸ್. Let A 1 2 3 4 5 6 define a relationship R A to A by R x y y is equal to x plus 1. Depict the relation using an arrow diagram ಅಂತ ಕೇಳಿದ್ದಾರೆ. ಇದನ್ನು ನೋಡ್ಕೊಡ್ರಿ. ಓಕೆ, ನೆಕ್ಸ್ಟ್ 13ದಲ್ಲಿ ಫೈಂಡ್ ದ ರೇಂಜ್ ಆಫ್ ಡೊಮಿನ್ ಆಫ್ ದ ರಿಯಲ್ ಫಂಕ್ಷನ್ f of x is equal to √9 - x square ಅಂತ ಕೇಳಿದ್ದಾರೆ. ಇನ್ನು 5 ಮಾರ್ಕ್ಸಲ್ಲಿ ಕೊಟ್ಟಿದ್ದಾರೆ ನೋಡಿ. ಡಿಫೈನ್ ಅ ಪಾಲಿನಾಮಿಯಲ್ ಫಂಕ್ಷನ್ಸ್ ಕೇಳಿದ್ದಾರೆ. ಓಕೆ, ಇಫ್ ದ ಫಂಕ್ಷನ್ ಫ್ರಾಮ್ F R ಇದೆ. ಇಲ್ಲಿನೂ ಕೂಡ ನಿಮಗೆ ಡೊಮಿನ್ಗಳನ್ನು ಮಾಡಲಿಕ್ಕೆ ಇದ್ರು. ಗಿವಿಂಗ್ ಫಂಕ್ಷನ್ಸ್ ಇದೆ ನೋಡಿ. ಫಂಕ್ಷನ್ಸ್ಗಳು ಬರೆದಿದ್ದಾರೆ. ಗ್ರಾಫ್ಗಳನ್ನು ಮಾಡಬೇಕಾಗಿದೆ ಅಂತ ಅನಿಸುತ್ತೆ. ಎಸ್, ಈ ಥರ ಗ್ರಾಫ್ ಇಲ್ಲಿ ಬರಬೇಕು. ಡೊಮಿನ್ ಆರ್, ರೇಂಜ್ ಸೆಟ್ ಆಫ್ ನಾನ್ ನೆಗೆಟಿವ್ ರಿಯಲ್ಸ್. 15ರಲ್ಲಿ ಮಾಡ್ಯುಲಸ್ ಫಂಕ್ಷನ್ ಬಗ್ಗೆ ಡಿಫೈನ್ ಮಾಡಲಿಕ್ಕೆ ಕೇಳಿದ್ದಾರೆ. ಅಲ್ಲಿನೂ ಕೂಡ ಡ್ರಾ ದ ಗ್ರಾಫ್ ಆಫ್ ಮಾಡ್ಯುಲಸ್ ಫಂಕ್ಷನ್ ಕೇಳಿದ್ದಾರೆ ನೋಡಿ. ಇಲ್ಲಿ ಆಲ್ರೆಡಿ ಕೊಟ್ಟಿದ್ದಾರೆ. ಈ ತರನಾಗಿರ್ತಕ್ಕಂಥ ಗ್ರಾಫ್ ಬರ್ತದೆ. ಎಸ್, ಸೆಟ್ ಆಫ್ ನಾನ್ ನೆಗೆಟಿವ್ ರಿಯಲ್ ನಂಬರ್ಸ್. ಇನ್ನೊಂದು ನೋಡಿ, ಈ ಕಡೆ ಡಿಫೈನ್ ಸೈನಮ್ ಫಂಕ್ಷನ್, ಡ್ರಾ ದ ಗ್ರಾಫ್ ಆಫ್ ಇಟ್ ಆ್ಯಂಡ್ ರೈಟ್ ಡೌನ್ ಇಟ್ ಡೊಮಿನ್ ರೇಂಜ್. 2-3 ಇದ್ದಾವೆ. ಖಂಡಿತವಾಗಿ ಒಂದಾದರೂ ಕೂಡ ನಿಮಗೆ 5 ಮಾರ್ಕಲ್ಲಿ ಎಕ್ಸಾಮಲ್ಲಿ ಬರ್ತದೆ. ನೀವು ಕೂಡ ಪ್ರಾಕ್ಟೀಸ್ ಮಾಡಿರ್ಬೋದು, ಬಟ್ ಇನ್ನಷ್ಟು ಎಕ್ಸಾಮ್ ಪರ್ಪಸ್ಗಾಗಿ ನೀವೇನು ಮಾಡಬೇಕು, ಪ್ರಾಕ್ಟೀಸ್ ಹಾಕಲೇಬೇಕು. ಎಸ್. ನೆಕ್ಸ್ಟ್ ಡಿಫೈನ್ ಗ್ರೇಟೆಸ್ಟ್ ಇಂಟಿಜರ್ ಫಂಕ್ಷನ್, ಡ್ರಾ ದ ಗ್ರಾಫ್ ಆಫ್ ಗ್ರೇಟೆಸ್ಟ್ ಇಂಟಿಜರ್ ಫಂಕ್ಷನ್, ಡ್ರಾ ದ ಡೊಮೇನ್ ಆ್ಯಂಡ್ ರೇಂಜ್ ಆಫ್ ಫಂಕ್ಷನ್ಸ್ ಅಂತ ಕೇಳಿದ್ದಾರೆ. ಎಸ್. ಲಾಸ್ಟ್ ಕ್ವಶನ್ಸ್ ಇತ್ತು ಈ ಯೂನಿಟಿಂದ.
ಕ್ವಶನ್ ನಂಬರ್ 18 ಅದ ಡಿಫೈನ್ ಆನ್ ಐಡೆಂಟಿಟಿ ಫಂಕ್ಷನ್ ಆ್ಯಂಡ್ ಡ್ರಾ ಇಟ್ಸ್ ಗ್ರಾಫ್ ಆಲ್ಸೋ ರೈಟ್ ಇಟ್ಸ್ ಡೊಮೇನ್ ಆ್ಯಂಡ್ ರೇಂಜ್ ಅಂತ ಕೇಳಿದ್ದಾರೆ ನೋಡಿ. ಸೊ ಇಷ್ಟು 2 ಚಾಪ್ಟರ್ಸನ್ನು ಕಂಪ್ಲೀಟ್ ಮಾಡಿದ್ದೀನಿ. ಇನ್ನು 3rd ಚಾಪ್ಟರ್ ಒಂದಿದೆ, ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ಅಂತ ಇದೆ. ಸೊ ಇಲ್ಲಿ ಬರ್ತಕ್ಕಂಥ ಪ್ರಶ್ನೆಗಳನ್ನು ನೋಡಿ. A wheel makes 360 revolutions in 1 minute. Through how many radians does the turn in 1 second ಅಂತ ಕೇಳಿದ್ದಾರೆ. ಓಕೆ, ಸೊ ಟೋಟಲ್ ಎಷ್ಟಾಗಬೇಕದು 12 ಪೈ ರೇಡಿಯನ್ಸ್ ಅಂತಕ್ಕಂಥದ್ದು ಆನ್ಸರ್ಸ್ ನಿಮ್ಮದು ಬರಬೇಕು. ಸೆಕೆಂಡ್ ನೋಡಿ, ಫೈಂಡ್ ದ ವ್ಯಾಲ್ಯೂ ಆಫ್ ಸೈನ್ 15 ಡಿಗ್ರಿ ಅಂತ ಕೇಳಿದ್ದಾರೆ. √3 - 1 ಡಿವೈಡೆಡ್ ಬೈ 2√2 ಅಂತಕ್ಕಂಥದ್ದು ಬರಬೇಕು. ಫೈಂಡ್ ದ ವ್ಯಾಲ್ಯೂ ಆಫ್ ಕಾಸ್ -1710 ಡಿಗ್ರಿ ಇದೆ ಕಾಣ್ತತ್ತೆ. ಸೊ ಇದು 0 ಬರಬೇಕು. ಫೋರ್ದಲ್ಲಿ ಪ್ರೂವ್ ದ್ಯಾಟ್ ಸೈನ್ 2x = 2 tan x ಡಿವೈಡೆಡ್ ಬೈ 1 + tan ಸ್ಕ್ವೇರ್ x ಅಂತ ಇದೆ. ಬಟ್ ಇವು ಪ್ರಾಬ್ಲಮ್ಸ್ಗಳನ್ನು ಸಾಲ್ವ್ ಮಾಡಿರಿ. ಓಕೆ, ಸೊ ಪ್ರಾಬ್ಲಮ್ ಸಾಲ್ವ್ ಮಾಡಿದರೆ ಖಂಡಿತವಾಗಿ ನಿಮಗೆ ಯೂಸ್ ಆಗ್ತದೆ. ಮತ್ತು ಇದರಲ್ಲಿ ಸೊಲ್ಯೂಷನ್ಸ್ಗಳನ್ನು ಕೂಡ ಕೊಟ್ಟಿದ್ದಾರೆ ಅವರು. ಆನ್ಸರ್ಸ್ ಇದ್ದಾವೆ, ನಿಮಗೇನಷ್ಟು ಕಷ್ಟ ಇಲ್ಲ. ಜಸ್ಟ್ ಓನ್ಲಿ ನೀವು ಏನು ಮಾಡಬೇಕು, ಪ್ರಶ್ನೆ ಮತ್ತು ಉತ್ತರಗಳನ್ನು ನೋಡ್ತಾ ಹೋಗಿದ್ರೆ ಸಾಕು, ನಿಮಗೆ ಯೂಸ್ ಆಗೇ ಆಗ್ತದೆ. ನೆಕ್ಸ್ಟ್ 6th ನೋಡಿ, ಅ ಮಿನ್ಯೂಟ್ ಹ್ಯಾಂಡ್ ಆಫ್ ಅ ಕ್ಲಾಕ್ ಈಸ್ 1.5 cm ಲಾಂಗ್. ಹೌ ಫಾರ್ ಡಸ್ ಇಟ್ ಟಿಪ್ ಮೂವ್ ಇನ್ 40 minutes ಅಂತ ಕೊಟ್ಟಿದ್ದಾರೆ. ಯೂಸ್ ಪೇಜ್ = 3.142. 7th ಪ್ರೂವ್ ದ್ಯಾಟ್ ಸೈನ್ 3x = 3 sin x - 4 sin cube x. 8th ಕ್ವಶನ್ ಪ್ರೂವ್ ದ್ಯಾಟ್. ಸೊ ಎಲ್ಲ ಟ್ರಿಗ್ನೋಮೆಟ್ರಿಕ್ ಇತ್ತು. 9ನೇ ಪ್ರಶ್ನೆ, ಟೆಂತ್ ಫೈಂಡ್ ದ ವ್ಯಾಲ್ಯೂ ಆಫ್ ಎನ್ 31 ಪೈ ಡಿವೈಡೆಡ್ ಬೈ 3. 5 ಮಾರ್ಕರ್ ಕೊಟ್ಟಿದ್ರು ನೋಡಿ. 5 ಮಾರ್ಕ್ಸ್ಗೆ ಬರ್ತಕ್ಕಂಥ ಪ್ರಶ್ನೆಗಳು ಪ್ರೂವ್ ಮಾಡೋಕ್ಕೆ ಕೇಳಿದ್ದಾರೆ. ಎಸ್, ಸೊ ಇಷ್ಟು ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಫಸ್ಟ್ PUC ಮ್ಯಾಥ್ಸ್ಗೆ ಬರ್ತಕ್ಕಂಥ ಪ್ರಶ್ನೆಗಳನ್ನು ನಾನು ನಿಮಗೆ ಶೇರ್ ಮಾಡಿದ್ದೀನಿ. ಸೊ ಇದೇ ಥರನಾಗಿರ್ತಕ್ಕಂಥ ವೀಡಿಯೋಗಳು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ನಿಮಗಾಗಿ ಮಿಡ್ ಟರ್ಮ್ಗಾಗಿರ್ಬೋದು, ಆ್ಯನ್ಯಲ್ಗಾಗಿರ್ಬೋದು ನಾವು ಕೊಡ್ತಾನೆ ಹೋಗ್ತೀವಿ. ಸೊ ಕೀಪ್ ವಾಚ್ ಮಾಡಿ, ಅವುಗಳನ್ನು ಸ್ಟಡಿ ಮಾಡಿ ಅಂತ ಹೇಳ್ತಾ ಇಲ್ಲಿಯವರೆಗೆ ವಾಚ್ ಮಾಡಿದ್ದಕ್ಕೆ ಧನ್ಯವಾದಗಳು. ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಇದ್ದಾವೆ. ಸೊ ಚೆನ್ನಾಗಿ ಅವುಗಳನ್ನು ಪ್ರಾಕ್ಟೀಸ್ ಮಾಡಿ. ಸೊ ಪ್ರಾಕ್ಟೀಸ್ ಮಾಡಿದರೆ ಖಂಡಿತವಾಗಿ ನಿಮಗೆ ಅಂಕಗಳು ಬಂದೇ ಬರ್ತವೆ. 6 ಮಾರ್ಕ್ಸ್ ಕ್ವಶನ್ಸ್ಗಳನ್ನು ಕೂಡ 2 ಕೊಟ್ಟಿದ್ರು ಅವರು. ಎಸ್, 6 ಮಾರ್ಕ್ ಕ್ವಶನ್ಸ್ ಇದೇ ಲಾಸ್ಟ್ ಇರ್ಬೋದು ಅಂತ ಅನಿಸುತ್ತೆ. ಎಸ್, ಸೊ ವಿಡಿಯೋ ವಾಚ್ ಮಾಡಿದ್ದಕ್ಕೆ ಧನ್ಯವಾದಗಳು. ಸೊ ಪ್ಲೀಸ್ ಲೈಕ್, ಆಮೇಲೆ ನಿಮ್ಮ ಫ್ರೆಂಡ್ ಸರ್ಕಲ್ಗೆ ಶೇರ್, ಹಾಗೂ ಸ್ವಲ್ಪ ಆದರೂ ಹೆಲ್ಪ್ ಅನಿಸಿದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ.